ಪ್ರಾಣ ಮೋರ ಜುಗಲ ಕಿಶೋರ ಕಾಲಿಂದಿರ ಕೂಲೆ ಕೆಲಿ ಕದಂಬೆ ರವಾನ ಕಾಲಿಂದಿರ ಕೂಲೆ ಕೆಲಿ ಕದಂಬೆ ರವಾನ ರತನ ಬೆದಿರ ಉಪರ ಬೋಸಬೋದು ಜಾನ ರತನ ಬೆದಿರ ಉಪರ ಬೋಸಬೋದು ಜಾನ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ಯಾಮ ಗೌರಿ ಹಂಗೆ ದಿಬೋ ಚಂದ ಗಂಧ ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಗಂಧ ಚಮರಾಡುಲಾಬೋ ಕವೆ ಹಿರಿಮುಖ ಚಂದ್ರ ಚಮರಾಡುಲಾಬೋ ಕವೆ ಹಿರಿಮುಖ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಗದಿಯ ಮಲತೆ ಮಲ ದಿಬದೋರ ಗಾಲೆ ಗದಿಯ ಮಲತೆ ಮಲ ದಿಬದೋರ ಗಾಲೆ ಆದರೆ ತುಲಿಯ ದಿಬೋ ಕರ್ಪೂರ ತಂಬೂಲೆ ಆದರೆ ತುಲಿಯ ದಿಬೋ ಕರ್ಪೂರ ತಂಬೂಲೆ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಲಲಿತ ಜತ ಜತ ನಯ ಕೋರಿಬ ಸೇವಾ ಶರಣರವಿಂದ ಅಗ್ನಯ ಕೋರಿಬ ಸೇವಾ ಶರಣರವಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸರನುದಾಸ ಶ್ರೀ ಕೃಷ್ಣ ಚೈತನ್ಯ ದಾಸರನುದಾಸ ಸೇವಾ ಬಿಲಾಶ ಕೋರೆ ನರೋತ್ತಮ ದಾಸ ಸೇವಾ ವಿಲಾಸ ಕೋರೆ ನರೋತ್ತಮ ದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಆಡಿದ ಮಹಾರಾಣಿ ಮಿತ್ರವಿಂದ ದೇವಿದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಯಶೋಧ ಪಾವನಿ ಮಾತಾಜಿಯವರ ಕೀರ್ತನೆ ನಮನ. ಇವತ್ತಿನ ಕೀರ್ತನಕಾರರು ಶ್ರೀಮತಿ ಸುಲಕ್ಷಣಾ ರಾಧಾ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ತತ್ಸತ್. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಇವತ್ತು ನಾವು ವೈಷ್ಣವರು ಅಗಲಿದರೆ ಅವರನ್ನು ಅಗಲಿದ ದುಃಖದ ಸಲುವಾಗಿ ಆಚಾರ್ಯರು ಹಾಡಿದ, ಅವರು ರಚನೆ ಮಾಡಿದ ಕೀರ್ತನೆಯನ್ನು ನಾವು ಕೇಳೋಣ. ಅದರ ಅರ್ಥವು ತಿಳ್ಕೊಂಡು ಅಗಲಿದ ನಮ್ಮ ಪ್ರೀತಿಯ ಯಶೋಧ ಪಾವನಿಯನ್ನು ಸ್ಮರಿಸುತ್ತಾ ಅವರ ನೆನಪುಗಳನ್ನು ಸ್ವಲ್ಪ ಮೆಲುಕಾಗುತ್ತಾ ಸ್ಮರಿಸೋಣ. ಮೊದಲ ಕೀರ್ತನೆ ಓಹೇ ವೈಷ್ಣವ ಠಾಕೂರ. ಭಜನಾ ಲಾಲಸ ಅಂತ ನಿಮ್ಮ ಕೀರ್ತನೆ ಪುಸ್ತಕದಲ್ಲಿ ಇದ್ರೂ ನೀವು ನೋಡ್ಕೋಬೋದು, ಅಥವಾ ಪ್ರಭುಗಳು ಗ್ರೂಪಲ್ಲಿ ಶೇರ್ ಮಾಡಿದ್ದಾರೆ, ನೋಡ್ಕೋಬೋದು. ಶರಣಾಗತಿ. ಓಹೇ ವೈಷ್ಣವ ಠಾಕೂರ ದಯಾರ ಸಾಗರ ದಾಸೆ ಕೊರೋನ ಕೋರಿ. ಓಹೇ ವೈಷ್ಣವ ಠಾಕೂರ ದಯಾರ ಸಾಗರ ದಾಸೆ ಕೊರೋನ ಕೋರಿ. दिया पादा जाया शोध है हमारा, दिया पादा जाया शोध है हमारा, तुम्हारा चरण धोरी, तुम्हारा चरण धोरी. चय भेग धोमी चय दोष शोधी, चय गुण देहो दासे, चय सत्संग देह ये आमार, बोशेची संगेर आशे, बोशेची संगेर हाशे. अहे वैष्णव ठाकुरा दयारा सागरा दास कोरोन कोरी. एकाकी हमारा नहीं पाया बाला, एकाकी हमार नहीं पाया बाला, हरिनाम संकीर्ताने, हरिनाम संकीर्ताने. तुम्ही कृपा करी शुदा बिंदु दिया, देहो कृष्ण नाम धाने, देहो कृष्ण नाम धाने. ओहे वैष्णव ठाकुरा दयारा सागरा दासे कोरोन कोरी. कृष्णा से तोमार कृष्णा दीते पारो, कृष्णा से तोमार कृष्णा दीते पारो, तुम्हारा शकीता छे, तुम्हार शकीता हाचे. आमी तो कंगाला कृष्ण कृष्ण बोले, दैतव पाचे पाचे, दैतव पाचे पाचे. ಓಹೇ ವೈಷ್ಣವ ಠಾಕೂರ್, ಓಹೇ ವೈಷ್ಣವ ಠಾಕೂರ್, ವೈಷ್ಣವ ಠಾಕೂರ್, ಓಹೇ ವೈಷ್ಣವ ಠಾಕೂರ್. ಇದರ ಅರ್ಥ ಏನಂದ್ರೆ, ಹೇ ವೈಷ್ಣವ ಠಾಕೂರರೇ, ನೀವು ದಯಾಸಾಗರರಾಗಿರುವಿರಿ. ಈ ದಾಸನ ಮೇಲೆ ಕರುಣೆ ತೋರಿ ನಿಮ್ಮ ಶ್ರೀಚರಣಗಳಲ್ಲಿ ಆಶ್ರಯ ಕೊಟ್ಟು ಅನರ್ಥಗ್ರಸ್ತವಾದ ಹೃದಯವನ್ನ ನಿರ್ಮಲಗೊಳಿಸಿ ನಾನು ನಿಮ್ಮ ಚರಣಾವಿಂದಗಳಲ್ಲಿ ಪ್ರಾರ್ಥಿಸುತ್ತೇನೆ. ಕೃಪೆ ಮಾಡಿ ತಾವು ನನ್ನ ಷಡ್ವೇಗಗಳ ಅಂದ್ರೆ ವಾಣಿ, ಮನ, ಕ್ರೋಧ, ಜಿಹ್ವ, ಉದರ ಮತ್ತು ಜನನೇಂದ್ರಿಯಗಳನ್ನ ದಮನ ಮಾಡಿ ಮತ್ತು ನನ್ನಲ್ಲಿ 6 ದೋಷಗಳನ್ನ
ಅತ್ಯಾಹಾರ, ಭೌತಿಕ ವಿಷಯಗಳ ಪ್ರಾಪ್ತಿಗಾಗಿ ಮಾಡುವ ಪ್ರಯಾಸ, ಪ್ರಜಲ್ಪ ಅಂದರೆ ಅನಾವಶ್ಯಕ ಮಾತುಗಳು, ಭಕ್ತಿ ಮಾರ್ಗದಲ್ಲಿಯ ನಿಯಮಗಳ ದುರಾಗ್ರಹ ಅಥವಾ ಅನಾದರ, ಅಸತ್ಯ ಸಂಘ, ಭಕ್ತಿ ಹೊರತಾಗಿ ಇತರ ಮಾತುಗಳನ್ನು ಗ್ರಹಣ ಮಾಡುವ ತೃಷೆ ಅಂದರೆ ದಾಹ ಸುಧಾರಿಸಿ 6 ಗುಣಗಳಾದ ಭಕ್ತಿಯಲ್ಲಿ ಉತ್ಸಾಹ, ನಿಶ್ಚಯ, ಧೈರ್ಯ, ಭಕ್ತಿಪೂರ್ವಕವಾದ ಕಾರ್ಯಗಳ ಅನುಷ್ಠಾನ, ಸತ್ಸಂಗ, ತ್ಯಾಗವೃತ್ತಿ, ಸದ್ವೃತ್ತಿಗಳನ್ನು ದಯಪಾಲಿಸಿ ವೈಷ್ಣವರೇ. ನಾನು ಸತ್ಸಂಗದ 6 ಪ್ರಕಾರಗಳು: ಪ್ರೀತಿಪೂರ್ವಕ ಭಕ್ತರಿಗೆ ಅವಶ್ಯಕ ವಸ್ತುಗಳನ್ನು ಕೊಡೋದು, ಅವರಿಂದ ಕೊಡಲ್ಪಟ್ಟ ವಸ್ತುಗಳನ್ನು ಸ್ವೀಕರಿಸುವುದು, ಅವರಲ್ಲಿ ಹೃದಯಾಂತದಲ್ಲಿಯ ವಿಷಯಗಳನ್ನು ಹೇಳೋದು, ಭಕ್ತಿ ಮಾರ್ಗದಲ್ಲಿಯ ರಹಸ್ಯಗಳನ್ನು ಅವರಿಂದ ತಿಳ್ಕೊಳ್ಳೋದು, ಕೇಳೋದು, ಪ್ರಸಾದವನ್ನು ಭಕ್ತಿಯಿಂದ ಸೇವಿಸೋದು ಮತ್ತು ಸೇವನೆ ಮಾಡಲು ಹೇಳುವುದು. ಆಸೆಗಳನ್ನು ನನ್ನಲ್ಲಿ ಅಳವಡಿಸಿಕೊಂಡಿದ್ದೇನೆ, ಕಾರಣ ನಾನೊಬ್ಬನೇ ಹರಿನಾಮದ ಸಂಕೀರ್ತನೆಯನ್ನು ಮಾಡಲಾರೆ, ಹಾಗೆ ಸಾಧ್ಯವೂ ಇಲ್ಲ. ನೀವೇ ನನಗೆ ಕೃಪಾಪೂರ್ಣವಾದ ಕೃಷ್ಣನಾಮ ರೂಪ ಧನ ಸಂಪತ್ತಿಯ ಪ್ರತಿ ಶ್ರದ್ಧೆಯನ್ನು ದಯಪಾಲಿಸ್ರಿ. ಶ್ರೀಕೃಷ್ಣನೇ ನನ್ನ ಹೃದಯದಲ್ಲಿಯ ಸಂಪತ್ತು, ಅದರಂತೆ ಕೃಷ್ಣ ಭಕ್ತಿಯನ್ನು ದಯಪಾಲಿಸುವುದರಲ್ಲಿ ತಾವು ಸಮರ್ಥರಾಗಿರುವಿರಿ. ನಾನೊಬ್ಬನೇ ಕಂಗಾಲ ಅಂದರೆ ದೀನಹೀನ ಆ ಥರ ಆಗಿದ್ದೇನೆ, ಕೇವಲ ಕೃಷ್ಣ ಕೃಷ್ಣ ಎನ್ನುತ್ತಾ ತಮ್ಮ ಹಿಂದೆ ಧಾವಿಸುತ್ತಿದ್ದೇನೆ, ಅರ್ಥಾತ್ ನಿಮ್ಮನ್ನು ಅನುಸರಿಸುತ್ತಿದ್ದೇನೆ ಅನ್ನೋದು ಈ ಕೀರ್ತನೆಯ ಅರ್ಥ ಆಗಿದೆ. ಸೊ ಇದನ್ನ ಅಗಲಿದ ವೈಷ್ಣವರಿಗೋಸ್ಕರ ಆಡೋದು. ಈ ಕೀರ್ತನೆಗಳ ಹಿನ್ನೆಲೆ ನಮಗೆಲ್ಲ ಗೊತ್ತುಂಟು. ನಮಗೆ ಭಕ್ತಿ ಇಲ್ಲದ ಬೀಜ ಗುರುಗಳ ಕೃಪಾ ಕಟಾಕ್ಷದ ಮುಖಾಂತರ ಲಭಿಸುತ್ತೆ, ಪ್ರತಿಯೊಬ್ಬ ಜೀವಿಗೂ ಸಹ ಲಭಿಸುತ್ತೆ. ಆ ಗುರುಗಳ ವೈಷ್ಣವರ ಅಗಲಿಕೆಯೇ ತ್ರಿಲೋಕದಲ್ಲೂ ತಾಳಲಾರದ ದುಃಖ, ಅಂದ್ರೆ ಅದು ತಪ್ಪೇ ಆಗಲಾರದು. ಈಗ ಒಂದು ಭಕ್ತರು ಹೇಳ್ತಾರೆ, ನನ್ನನ್ನ ನೀರೇ ಇಲ್ಲದ ಕಾಡಿನಲ್ಲಿ ನನ್ನನ್ನ ತಳ್ಳಿ ಅಲ್ಲಿ ಒಂದು ಗೋಣಿ ಚೀಲದಲ್ಲಿ ನನ್ನನ್ನ ಕೈಕಾಲೆಲ್ಲ ಕಟ್ ಹಾಕಿ ಗೋಣಿ ಚೀಲದಲ್ಲಿ ಹಾಕಿ ಒಂದು ಕೋಲನ್ನ ನಡುವಲ್ಲಿ ಉಯ್ಯಾಲೆ ಆಗಿ ತೂಗಾಡಿಸಿ ನನ್ನ ಕೆಳಗಡೆ ಅಂದ್ರೆ ಗೋಣಿ ಚೀಲದ ಕೆಳಗಡೆ ಬೆಂಕಿ ಹತ್ತಿಸಿದ್ರೆ ಆ ಬೆಂಕಿ ನನ್ನ ಸುಟ್ಟರೂ ಕೂಡ ನಾನು ಸಹಿಸ್ಕೊಳ್ಳುವೆ, ನನಗೆ ದುಃಖನೂ ಆಗಲ್ಲ. ಆದ್ರೆ ಸತ್ಸಂಗದಿಂದ ನನ್ನನ್ನು ಯಾರಾದ್ರೂ ದೂರ ಮಾಡಿದ್ರೆ ಆ ಬೆಂಕಿಯಲ್ಲಿ ನಿಜವಾದ ಬೆಂಕಿಯಲ್ಲಿ ಸುಡೋದಕ್ಕಿಂತಲೂ ಬಹಳ ದುಃಖ ಅನುಭವ ಆಗುತ್ತೆ ಅಂತ ಆ ಭಕ್ತರು ಸತ್ಸಂಗ ಮಹಾತ್ಮೆಯಲ್ಲಿ ಹೇಳ್ತಾರೆ. ಹಾಗೆ ನಮಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವ ಇಷ್ಟು ಇದ್ದ ಉತ್ತಮ ವೈಷ್ಣವರನ್ನು ನಾವು ಕಾಲವೆಂಬ ಅಲೆಯಲ್ಲಿ ಕಳೆದುಕೊಂಡಾಗ ತಾಳಲಾರದ ದುಃಖ ಆಗಿರುತ್ತೆ. ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಈಗ ಪ್ರಭುಪಾದರ ಪ್ರೆಸೆಂಟ್ ಇಲ್ಲದ ನಮ್ಮ ಜಯಪಥಕ ಗುರುಮಹಾರಾಜರು ತಮ್ಮ ವಿರಹ ಗೀತೆಯ ಕೊನೆಯ ಸಾಲಿನಲ್ಲಿ ಬಹಳ ದುಃಖವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅಂದ್ರೆ ನಮ್ಗೆಲ್ಲ ಗೊತ್ತು, ಸದ್ಗುರುವೇ ಪ್ರಭುಪಾದ ನೀವಿರದೆ ನಿಲ್ಲವ. ಅಂದ್ರೆ ಪ್ರಭುಪಾದ್ರೆ ನಮ್ಗೆ ಹರಿನಾಮ ಎಲ್ಲವನ್ನು ಕಲ್ಸ್ಕೊಟ್ರಲ್ಲ. ಯದಿ ಪ್ರಭುಪಾದನ ಹೊಯ್ತೆ ಆ ಕೀರ್ತನೆಯನ್ನು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕನ್ನಡದಲ್ಲಿ. ಸದ್ಗುರುವೇ ಪ್ರಭುಪಾದ ನೀವಿರದೆ ಏನಿಲ್ಲವೋ, ಜಗವೆಲ್ಲ ಹರಿನಾಮವು. ಆ ಗೀತೆಯಲ್ಲಿ ಲಾಸ್ಟ್ ಕೀರ್ತನೆಯ ಕೊನೆ ಸಾಲಿನಲ್ಲಿ ಗುರುಮಹಾರಾಜು ಪ್ರಭುಪಾದರನ್ನು ಅಗಲಿದ ದುಃಖವನ್ನು ತೋಡ್ಕೊಂಡಿದ್ದಾರೆ. ಆ ಕೀರ್ತನೆಯ ಕೊನೆ ಸಾಲಿನಲ್ಲಿ ಸದ್ಗುರುವೇ ಪ್ರಭುಪಾದ ನಿಮ್ಮ ನೆನಪೇ ಎಂದೆಂದಿಗೂ, ನೀವಿರದೆ ಈ ಜೀವ ಬರಿದಾಗಿದೆ. ಗುರುಮಹಾರಾಜ ಒಂದು ಅವರ ಮನಸ್ಸಲ್ಲಿ ಅನಿಸಿಕೆ ನೋಡಿ, ಗುರುಗಳಿಲ್ಲ ಅಂದ್ರೆ ಈ ಜೀವ ಬರಿದಾಗಿದೆ, ನಮ್ಗೆ ಯಾರೂ ದಾರಿನೇ ಇಲ್ಲ. ಹೀಗೆ ಗುರುಮಹಾರಾಜರು ತಮ್ಮ ಗುರುಗಳಾದ ಶ್ರೀಲ ಪ್ರಭುಪಾದರ ಅಗಲಿಕೆಯನ್ನು ಬಹಳ ದುಃಖದಿಂದ ತಮ್ಮ ಅಳಲನ್ನು ಈ ಕೀರ್ತನೆಯ ಮುಖಾಂತರ ನಮಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಒಂದು ಆಚಾರ್ಯರು ಶ್ರೀಲ ಪ್ರಭುಪಾದರ ಆವಿರ್ಭಾವ ದಿನ ತನ್ನ ಭಾಗವತ ಪ್ರವಚನದಲ್ಲಿ ಏನ್ ಹೇಳ್ತಾರಂದ್ರೆ, ಪ್ರಭುಪಾದರು ಆಚಾರ್ಯರ ತಿರೋಭವ ದಿನ ನಮಗೆ
ಸಂತೋಷ ಹಾಗೆ ದುಃಖವನ್ನು ಕೊಡುವುದು ಅಂತ ಹೇಳ್ತಾರೆ. ಅವರು ನಮ್ಮನ್ನ ಅಗಲಿದ ದಿನ ಸಂತೋಷವೂ ಕೊಡುತ್ತೆ, ದುಃಖನೂ ಕೊಡುತ್ತೆ ಎಲ್ಲ ವೈಷ್ಣವ ಭಕ್ತರಿಗೆ ಅಂತ ಅವ್ರ ಪ್ರವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಆ ಆವಿರ್ಭಾವ ದಿನ ನಮಗೆ, ಅವ್ರ ಪ್ರೆಸೆಂಟ್ ದಿನ, ಅವರು ಅವತಾರ ತಗೊಂಡ ದಿನ ನಮ್ಗೆ ಬೇಕಾದ್ರೆ, ಅವರು ಬಂದ ದಿನ ಬೇಕಾದ್ರೆ ನಮ್ಗೆ ಸಂತಸ ತರುವುದೇನೋ ಸರಿಯೇ. ಆದ್ರೆ ತೀರೋರ್ ಭಾವ ಹೇಗೆ ಆ ಸಂತೋಷವೂ ದುಃಖವೂ ಕೊಡುವುದು, ಇದು ನಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಹೋಗಿದ್ದ ದಿನ ದುಃಖ ಸರಿ, ಆದ್ರೆ ಸಂತಸ ಯಾಕೆ ಅಂದ್ರೆ ಇದರ ಅರ್ಥ ತುಂಬಾ ಗಮನವಿಟ್ಟು ಕೇಳ್ಬೇಕಾಗಿ ಎಲ್ಲ ಭಕ್ತರ ಹತ್ರ ನನ್ನ ನಮ್ರತೆಯ ವಿನಂತಿ. ವೈಷ್ಣವರ ಆಚಾರ್ಯರು ಗುರುಗಳ ತೀರೋದ್ಭವ ದಿನ ಅಂದ್ರೆ ಅಗಲಿದ ದಿನವನ್ನು ನಮ್ಗೆ ಅವ್ರ ಅಂದ್ರೆ ಅವರು ಅಗಲಿದ್ರೆ ಅವ್ರ ಸತ್ಸಂಗ ಅಂದ್ರೆ ಅವರ ಉಪದೇಶ, ಅವರ ದರ್ಶನ ಇನ್ಮುಂದೆ ನಮ್ಗೆ ಸಿಗಲ್ಲ. ಅದು ಆ ವಿಷಯ ನಮ್ಗೆ ದುಃಖವನ್ನ ಉಂಟು ಮಾಡುತ್ತೆ. ಅದೇ ಸಮಯ ಆ ವೈಷ್ಣವಾಚಾರ್ಯರು ಇಹಲೋಕ ತ್ಯಜಿಸಿ ಭಗವಂತನ ಧಾಮವಾದ ಗೋಲೋಕ ಬೃಂದಾವನ, ಭಗವಂತನ ಚರಣಗಳನ್ನ ಸೇರಿದ್ದಾರೆ ಅನ್ನೋದು ಸಂತೋಷದ ಸುದ್ದಿ. ಅದಕ್ಕೆ ಅವರ ತೀರೋರ್ಭವ ದಿನ ಸಂತಸವೂ ಕೂಡ ದುಃಖವೂ ಕೂಡ. ದುಃಖ ಏನಂದ್ರೆ ನಮ್ ಜೊತೆ ಅವ್ರು ಇರಲ್ಲ, ಇಲ್ಲ. ಸಂತೋಷ ಏನಂದ್ರೆ ಭಗವಂತನ ಚರಣಗಳನ್ನ ಅವರು ಸೇರಿದ್ದಾರೆ ಅನ್ನೋದು. ಅಂದ್ರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅನುವಾದದಲ್ಲಿ ಏನ್ ಹೇಳ್ತಾರೆ, ನನ್ನ ಪರಮಧಾಮವನ್ನ ಸೂರ್ಯಚಂದ್ರರಾಗಲಿ, ಅಗ್ನಿಯಾಗಲಿ, ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಈ ಧಾಮವನ್ನ ತಲುಪಿದವರು ದುಃಖಗಳೇ ತುಂಬಿರುವ ಈ ಭೌತಿಕ ಲೋಕಕ್ಕೆ ಮತ್ತೆಂದು ಹಿಂತಿರುಗುವುದಿಲ್ಲ ಅಂತ ಭಗವಂತ ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಬ್ಬ ಜೀವರಾಶಿ ಕೂಡ ಈ ಕತ್ತಲೆಯ ದುಃಖವೇ ಅಶಾಶ್ವತೆ ತುಂಬಿದ ಈ ಭೌತಿಕ ಜಗತ್ನಲ್ಲಿ ಇರುವಷ್ಟು ಕಾಲ ಕೂಡ ಬದ್ಧ ಜೀವನದಲ್ಲೇ ಇರ್ತಾರೆ. ಆದ್ರೆ ಆಧ್ಯಾತ್ಮಿಕ ಗುರುಗಳ ಸಂಘ, ಉಪದೇಶ ಹಾಗೂ ಕರುಣೆಯ ಮೂಲಕ ಆ ಜೀವಿ ಏನ್ ಮಾಡ್ತಾರೆ, ಭೌತಿಕ ಜಗತ್ತಿನ ಮಿಥ್ಯವಾದ ಈ ವಿಕೃತ ಮರವನ್ನು ಕತ್ತರಿಸ್ಕೊಂಡು ಆಧ್ಯಾತ್ಮಿಕ ಲೋಕವನ್ನು ತಲುಪುತ್ತಲೇ ಅದನ್ನ ಏನ್ ಮಾಡ್ತಾರೆ, ಪೂರ್ಣ ಮುಕ್ತನಾಗ್ತಾರೆ ಆಗ ಗುರುಗಳ ಕೃಪೆಯಿಂದ. ಆಗ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವ ಸಂಭವವೇ ಇಲ್ಲ. ಅಂದ್ರೆ ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಭೌತಿಕ ಜಗತ್ತಿನಿಗೆ ಒಡೆಯ, ನಾನೇ ಯಜಮಾನ, ನಾನೇ ಪ್ರಭು, ನಾನೇ ಕಂಟ್ರೋಲರ್ ಅಂತ ಅನ್ಕೊಂಡಿರ್ತಾರೆ, ತಪ್ಪಾಗಿ ಭಾವನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಆಧ್ಯಾತ್ಮಿಕ ಗುರುಗಳ ಒಂದು ಉಪದೇಶದ ಮೂಲಕ, ಕೃಪಾ ಕಟಾಕ್ಷದಿಂದ ಅವರು ಮುಕ್ತಿ ಸ್ಥಿತಿಗೆ ಬಂದು ಅವರು ಆಧ್ಯಾತ್ಮಿಕ ಲೋಕವಾದ ಭಗವಂತನ ಧಾಮವನ್ನು ಪ್ರವೇಶಿಸಿ ದಿವೋತ್ತಮ ಪರಮಪುರುಷರ ಶ್ರೀ ರಾಧೇಶ್ಯಾಮ್ ಸುಂದರರನ್ನ ಸಂಗಾತಿ ಆಗ್ತಾರೆ ಅವರು. ಆಗ ಆ ಜೀವಿಯು ನಿತ್ಯ ಜ್ಞಾನದಿಂದ ಬದುಕನ್ನು ಸವಿಯಕ್ಕೆ ತೊಡಗ್ತಾರೆ. ಸೊ ಇಲ್ಲಿ ಪರಮಮ್ಮ ಅಂತ ಭಗವಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಪರಮಮ್ಮ ಎಂಬ ಮಾತು ತುಂಬಾ ಮುಖ್ಯವಾದದ್ದು. ವಾಸ್ತವವಾಗಿ ಮೂಲೆಯ ಭಗವಂತನ ಸ್ವತ್ತು. ಆದ್ರೆ ಆಧ್ಯಾತ್ಮಿಕ ಜಗತ್ತು 6 ಸಿರಿಗಳಿಂದ ತುಂಬಿವೆ. ಅಂದ್ರೆ ಈ ಐಶ್ವರ್ಯಗಳು ತುಂಬಿರುವ ಕಾರಣ ಆಧ್ಯಾತ್ಮಿಕ ಜಗತ್ನಲ್ಲಿ ಸೂರ್ಯನ ಬೆಳಕಾಗ್ಲಿ, ಚಂದ್ರನ ಬೆಳಕಾಗ್ಲಿ, ನಕ್ಷತ್ರಗಳ ಬೆಳಕಾಗ್ಲಿ, ವಿದ್ಯುತ್ ಶಕ್ತಿ ಬೆಳಕಾಗ್ಲಿ ಇವು ಯಾವ ಕೂಡ ಅಗತ್ಯವೇ ಇಲ್ಲ ಅಂತ ಕಠೋಪನಿಷತ್ನಲ್ಲಿ ಹೇಳಲಾಗಿದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಅಂದ್ರೆ ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಭಗವಂತ ಪರಮಪ್ರಭುವಿನ ಅಂತರಂಗ ಶಕ್ತಿಯಿಂದಲೇ ಬೆಳಗುತ್ತದೆ. ಸೊ ಪೂರ್ಣ ಶರಣಾಗತಿಯಿಂದ ಮಾತ್ರವೇ ಆ ಪರಮಧಾಮವನ್ನು ನಮ್ಗೆ ಪಡೆಯಕ್ಕೆ ಸೇರಕ್ಕೆ ಸಾಧ್ಯ, ಹೊರತು ಬೇರಾವ ಯಾವ ಅಡ್ಡಿದಾರಿ ಕೂಡ ಸಾಧ್ಯ ಇಲ್ಲ, ಅದು ಅಸಾಧ್ಯ ಅಂತ ತಿಳಿಸಲಾಗಿದೆ ಭಗವದ್ಗೀತೆಯಲ್ಲಿ. ಸೊ ವೈಷ್ಣವಾಚಾರ್ಯರು ಈ ಇಹಲೋಕ ತ್ಯಜಿಸಿದಾಗ ದುಃಖವೆಂದರೆ ಅವರ ಸತ್ಸಂಗ, ಅವರ ವಾಣಿ, ಅವರ ದರ್ಶನ, ಅವರ ಮಾರ್ಗದರ್ಶನ, ಅವರಲ್ಲಿ ನಾವು ಕಲಿಯುವ ಗುಣಪಾಠಗಳು, ನಮಗೆ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಕ್ಕೆ ಬೇಕಾದ ಆಧ್ಯಾತ್ಮಿಕ ಉಪದೇಶಗಳು ನಾವು ಕಳೆದುಕೊಳ್ತೀವಿ ಎಂಬ ಬಹಳ ದೊಡ್ಡ ದುಃಖ ನಮ್ಗೆ. ಅದೇ ಸಮಯ ಅವರು ನಮ್ಮನ್ನಗಲಿದ್ರು ಸಹ ಭಗವಂತನ ಧಾಮಕ್ಕೆ ಸೇರಿರುವರಲ್ಲ, ಅದೇ ಅಲ್ವಾ ಎಲ್ಲರ ಗೋಲ್. ಸೊ ಆದ ಕಾರಣ ನಾವು ಬಹಳ ಹೆಮ್ಮೆಯೂ ಕೂಡ ಸಂತೋಷ ಕೂಡ ಪಡಿಬೇಕಾಗಿದೆ. ಈ ರೀತಿಯಾಗಿ 2 ರೀತಿಯ ವಿಷಯವಿದೆ ಇದರಲ್ಲಿ. ನಾವು ನಮ್ಮನ್ನ ಅಗಲಿದ ನಮ್ಮ ಜೊತೆ ಇರುವ ವೈಷ್ಣವರ ದುಃಖವನ್ನು ಹೀಗೆ ನಾವು ನೆನಪಿಸ್ಕೊಳ್ಬೋದು. ತುಂಬಾ ಮುಖ್ಯವಾಗಿ
ಕೂಡ ಇದೆ. ಸೊ ವೈಷ್ಣವರ ಆವಿರ್ಭಾವ ತಿರೋರ್ಭವ ಎರಡನ್ನೂ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಉದಾಹರಣೆ, ನಾವು ನಾರ್ಮಲ್ ಆಗಿ ಬರ್ತ್ಡೇನ ಆಚರಣೆ ಮಾಡ್ಕೊಳ್ತೀವಿ, ಡೆತ್ ಡೇ ಮಾಡಲ್ಲ, ದುಃಖ ಅನ್ಸರ್ತೀವಿ. ಆದರೆ ಆಧ್ಯಾತ್ಮಿಕದಲ್ಲಿ ಹಾಗೆ ತದ್ವಿರುದ್ಧ ಎರಡರಲ್ಲೂ ವಿಜೃಂಭಣೆಯಿಂದ ಮಾಡ್ತಾರೆ. ಅಂದರೆ ಹರಿದಾಸರು ಚೈತನ್ಯರ ಮಡಿಲಲ್ಲೇ ತಮ್ಮ ದೇಹ ತ್ಯಾಗ ಮಾಡಬೇಕು ಅಂತ ಅನ್ಕೊಳ್ತಾರೆ. ಚೈತನ್ಯರು ಮಡಿಲಲ್ಲೇ ನಾನು ಹೋಗ್ಬೇಕು ನಿಮ್ಮ ಮಡಿಲಲ್ಲೇ ಅಂತ ಹೇಳ್ತಾರೆ. ಚೈತನ್ಯರು ಕೂಡ ಹರಿದಾಸರು ಉತ್ತಮ ಭಕ್ತರಾದ್ರಿಂದ ಅವರ ಇಚ್ಛೆಯನ್ನು ಪೂರೈಕೆ ಮಾಡಲು ಹರಿದಾಸರು ಆಶ್ರಮಕ್ಕೆ ಬರ್ತಾರೆ. ಚೈತನ್ಯ ಮಹಾಪ್ರಭು ಆಗ ಚೈತನ್ಯ ಮಹಾಪ್ರಭು ಹರಿದಾಸರನ್ನು ಮಡಿಲಲ್ಲಿ ಎತ್ತಿಕೊಂಡಾಗ ಹರಿದಾಸರು ದೇಹ ತ್ಯಾಗ ಮಾಡೋ ಮುಂಚೆ ಹರಿದಾಸರಿಗೆ ಒಂದು ವಿಷಯ ಹೇಳ್ತಾರೆ. ಚೈತನ್ಯ ಮಹಾಪ್ರಭು, ಹರಿದಾಸರೇ, ನೀವಿಲ್ಲದ ಈ ಪ್ರಪಂಚದಲ್ಲಿ ನಾನು ಹೇಗೆ ಜೀವಿಸ್ಲಿ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಬಹಳ ದುಃಖದಿಂದ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಮಹಾಪ್ರಭುಗಳೇ, ಕೋಟ್ಯಾಂತರ ಇರುವೆಗಳು ಈ ಜಗತ್ನಲ್ಲಿ ವಾಸಿಸ್ತಾ ಇದೆ. ಅವುಗಳಲ್ಲಿ ಒಂದು ಇರುವೆ ಮರಣ ಹೊಂದಿದರೆ ಎಲ್ಲಾದರೂ ನಷ್ಟ ಉಂಟಾಗುವುದೇ ಈ ಜಗಕ್ಕೆ. ಹಾಗೆ ನಾನು ಅಂತ ಹೇಳ್ತಾರೆ. ಹಾಗೆ ನಾನು ಈ ಜಗತ್ತನ್ನ ಬಿಡೋದ್ರಿಂದ ಈ ಭೂಮಿಗೆ ಏನು ನಷ್ಟ ಏನು ಆಗೋದಿಲ್ಲ, ನೀವು ದುಃಖಿಸಬೇಡಿ ಮಹಾಪ್ರಭು ಅಂತ ಹೇಳ್ತಾರೆ. ಇದರಲ್ಲಿ ಏನಂದ್ರೆ ಹರಿದಾಸ್ ಠಾಕೂರು ಎಷ್ಟು ಹಂಬಲಿಂದ ಅವರು ತಮ್ಮನ್ನ, ಎಷ್ಟು ಉತ್ತಮ ಭಕ್ತರು, ಉತ್ತಮ ಸ್ಟೇಜಲ್ಲಿ ಇರುವಾಗ ಅವರು ತಮ್ಮನ್ನ ಇರುವಿಗೆ ಹೋಲಿಸ್ಕೊಳ್ತಾರೆ ನೋಡಿ. ಇದು ವೈಷ್ಣವರ ಗುಣ. ವೈಷ್ಣವ ಸಾಧು ಭೂಷಣ ಆ ಥರ ಇರಬೇಕು. ಉತ್ತಮ ವೈಷ್ಣವ ಭಕ್ತರಂದ್ರೆ ಅವರ ಗುಣಗಳ ಮೂಲಕ, ವೈಷ್ಣವ ಗುಣಗಳ ಮೂಲಕ ಭಗವಂತನ ಹಾರದಲ್ಲಿ ಕ್ರಸ್ಟ್ ಜ್ವೆಲ್ ಅಂದ್ರೆ ಹಾರದ ಚೂಡಾಮಣಿ ಡಾಲರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾಗ ಇದ್ದವರು ಹರಿದಾಸ್ ಠಾಕೂರರು. ಸೊ ಇಂತಹ ಉತ್ತಮ ಭಕ್ತರು, ಆಚಾರ್ಯರ ಗುರುಗಳು ಇವರನ್ನೆಲ್ಲ ಅಗಲಿದಾಗ ನಾವು ಅವರ ಸ್ಮರಣೆ ಮಾಡಿ ಅವರ ಕರುಣೆಯನ್ನು ಪ್ರಾರ್ಥಿಸುವುದು ಅತಿ ದೊಡ್ಡ ಕರ್ತವ್ಯವಾಗಿದೆ. ಸೊ ಹೀಗೆ ನಮ್ಮ ಪ್ರಿಯ ಮುದ್ದು ವೈಷ್ಣವ ಚಿರೋನ್ಮಣಿಯಾದ ಯಶೋಧ ಪಾವನಿ ಅವರು ಅಗಲಿಕೆಯ ಸಲುವಾಗಿ ನಾವು ಅವರನ್ನ ಬಹಳ ದುಃಖದಿಂದ ಈ ದಿನದಲ್ಲಿ ಸ್ಮರಿಸ್ಕೊಳ್ತಾ ಇದ್ವಿ. ಅವರ ಅಗಲಿಕೆ ನಮ್ಮೆಲ್ಲ ವೈಷ್ಣವರಿಗೆ ಬಹಳ ದೊಡ್ಡ ನಷ್ಟ ಹಾಗೂ ದುಃಖ ಅಂದರೆ ತಪ್ಪೇ ಆಗಲಾರದು. ಯಶೋಧ ಪಾವನಿ ಅವರು ಈ ಇಹಲೋಕಕ್ಕೆ ಬಂದು ತಮ್ಮ ಆಧ್ಯಾತ್ಮಿಕ ಪ್ರಚಾರವನ್ನು ಮುಗಿಸಿ ಭಗವಂತನ ಅವರ ಅಡಿಗೆ ತೆರಳಲು ಸಮಯವಾದ ಕಾರಣ ಅವರು ತೆರಳಿದ್ದಾರೆ. ಆ ದುಃಖವನ್ನು ಖಂಡಿತ ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಾವು ಮತ್ತೊಂದು ವಿರಹ ಗೀತೆಯನ್ನು ಹಾಡಿ ಮುಂದುವರಿಯೋಣ. ನೆಕ್ಸ್ಟ್ ಕೀರ್ತನ್ ಬಂದು ಜಯ ನೀಲೋ. ನೀವು ಕೀರ್ತನ್ ಬುಕ್ಕಲ್ಲಿ ಚೆಕ್ ಮಾಡ್ಕೋಬಹುದು ಆ ಕೀರ್ತನೆಯನ್ನು. ಅದ ಕೀರ್ತನ ಹೆಡ್ಡಿಂಗ್ ಸಪಾರ್ಷದ ಭಗವದ್ ವಿರಹ ಜನಿತ ವಿಲಾಪ. ವೈಷ್ಣವ ತಿರೋಭವ ದಿನದಂದು ಹಾಡಲ್ಪಡುವ ಹಾಡಿದು. ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಜಯ ನೀಲೋ ಪ್ರೇಮಾಧನ करुणा प्रचोर है ना प्रभु को गेला आचार्य ठाकुर कहा मोरा स्वरूप रूपा कहा सनातना कहा दासरा गुणता पतित पावना कह मोर भाट्टा जुगा कहा कविराजा एक काल को था गेला गुर नटा राजा पाषाणे कुटी भो माथा अनले पशी भो गौरंगा गुनेरा निधि
কোথা গেলে পাবো সে সভা সঙ্গীরা সঙ্গে যে কইল বিলাসা সে সঙ্গে ন পায়া কান্দে নরোত্তমা দাসা হরে কৃষ্ণ 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 হরে হরে ಹರೇ ರಾಮ 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 ಹರೇ ಹರೇ. ಇದರ ಅರ್ಥ, ಸಜ್ಜನರೇ, ಜಗತ್ತಿನ ಸಮಸ್ತ ಜೀವಗಳಿಗಾಗಿ ಸಮೃದ್ಧ ಕರುಣೆಯಿಂದ ತುಂಬಿದ ದುರ್ಬಲವಾದ ಪ್ರೇಮಧನವನ್ನು ತೆಗೆದುಕೊಂಡು ಬಂದಿರುವ ಆಚಾರ್ಯ ಠಾಕೂರ ಅಂದ್ರೆ ಶ್ರೀ ಅದ್ವೈತಾಚಾರ್ಯರು ಎಲ್ಲಿ ಹೋಗಿದ್ದಾರೆ? ನನ್ನ ಸ್ವರೂಪವಾದ ದಾಮೋದರ, ಶ್ರೀರೂಪ ಸನಾತನ ಮತ್ತು ಪತಿತರಾದ ಉದ್ಧಾರಕವಾದ ರಘುನಾಥ್ ದಾಸ್ ಗೋಸ್ವಾಮಿಯವರೇ ಎಲ್ಲಿ ಹೋದ್ರು? ನನ್ನ ಗೋಪಾಲ್ ಭಟ್ಟ ಸ್ವಾಮಿ, ರಘುನಾಥ್ ದಾಸ್ ಭಟ್ಟ ಗೋಸ್ವಾಮಿ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಹಾಗೆ ಸುಂದರ ನೃತ್ಯ ಮಾಡುವ ನಟರಾಜ, ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಇವರೆಲ್ಲರೂ ಒಮ್ಮೆಲೆ ಎಲ್ಲಿ ಹೋದ್ರು? ಇವರೆಲ್ಲರ ವಿರಹವನ್ನು ನಾನು ಹೇಗೆ ಕೂಡ ಸಹಿಸ್ಲಿ ಎಂಬುದು ನನಗೆ ತಿಳಿಯುತ್ತೇನೇ ಇಲ್ಲ. ನಾನು ಬಂಡೆಗೆ ತಲೆ ಜಜ್ಜಿಕೊಳ್ಳಲೆ ಅಥವಾ ಅಗ್ನಿ ಪ್ರವೇಶ ಮಾಡಲೆ? ಸದ್ಗುಣಗಳ ಆಗರವಾದ ಗೌರವರ್ಣದ ಸುಂದರಾಂಗಗಳನ್ನು ಎಲ್ಲಿ ಹುಡುಕಲಿ? ಈ ಎಲ್ಲ ಸಹಚರರೊಂದಿಗೆ ಸುಂದರವಾದ ಲೀಲೆಗಳನ್ನು ಮಾಡಿದ ಶ್ರೀಕೃಷ್ಣನ ಸಂಘ ನನಗೆ ದೊರೆಯದ ಕಾರಣ ಈ ನರೋತ್ತಮ ದಾಸನು ವಿಲಾಪಿಸುತ್ತಿದ್ದಾನೆ. ಅಂದ್ರೆ ಈ ಜೇನಿಲು ಪ್ರೇಮಧನ ಈ ಕೀರ್ತನೆಯನ್ನ ರಚನೆ ಮಾಡಿರೋರು ನರೋತ್ತಮ ದಾಸರು. ಅದಕ್ಕೆ ಲಾಸ್ಟ್ ಅಲ್ಲಿ ಅವ್ರು ಹೇಳ್ತಾರೆ ನೋಡಿ, ಸೇ ಸಭಾ ಸಂಗೀರಾ ಸಂಗೇ ಜೆ ಕೊಯ್ಲೋ ವಿಲಾಸ ಸೇ ಸಂಗೇ ನ ಪಾಯ ಖಾಂದೆ ನರೋತ್ತಮ ದಾಸ. ಇದರಲ್ಲಿ ಎಲ್ಲರನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ಬಿಟ್ಟು ಹಗಲಿದ್ದಾರೆ ಅವರನ್ನ ನರೋತ್ತಮ ದಾಸರು ಅವರೆಲ್ಲಿ ಇವರೆಲ್ಲ ಅಂತ ಕೇಳ್ತಾ ಇದ್ದಾರೆ. ಸನಾತನಲ್ಲಿ, ರಘುನಾಥ ದಾಸ್ ಗೋಸ್ವಾಮಿಯಲ್ಲಿ, ಜೀವ ಗೋಸ್ವಾಮಿಯಲ್ಲಿ, ಎಲ್ಲರನ್ನ ಕವಿರಾಜ್ ಗೋಸ್ವಾಮಿಯಲ್ಲಿ ಅಂತ. ಈಗ ಹಾಗೆ ನಮ್ಮ ಪರಿಸ್ಥಿತಿಯನ್ನು ಹಾಗೆ ಆಗಿದೆ. ನಾವೆಲ್ಲ ಕೂಡ ನಮ್ಮ ಜೊತೆ ಇರೋರನ್ನ ಕಳ್ಕೊಂಡು ನೋಡಿ, ಈಗ ನಾವು ಯಾರು ಗೋಸ್ವಾಮಿಗಳನ್ನೆಲ್ಲ ನೋಡಿಲ್ಲ, ಪ್ರಭುಪಾದರನ್ನ ನೋಡಿಲ್ಲ, ನೇರವಾಗಿ ನಾವು ನೋಡಿಲ್ಲ, ಅವರ ಗ್ಲೋರೀಸ್ ಕೇಳ್ತಾ ಇದೀವಿ ಅಷ್ಟೇ. ನರೋತ್ತಮ ದಾಸರು ಅವ್ರು ನೋಡಿ ಹೇಳ್ತಾ ಇದ್ದಾರೆ, ಇವರೆಲ್ಲ ಎಲ್ಲಿ ನನ್ನ ಜೊತೆ ಇದ್ರಲ್ಲ, ಇವರೆಲ್ಲ ಎಲ್ಲೋದ್ರು ಅಂತ. ನರೋತ್ತಮರು ತಮ್ಮ ಅಳುವನ್ನು ಹೇಗೆ ತೊಡಗಿ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೋ ಹಾಗೆ ನಮ್ಮ ಜೊತೆಯಲ್ಲಿರೋರು ಕೂಡ, ವೈಷ್ಣವರು ನಮ್ಮ ಜೊತೆಯಲ್ಲಿರೋರು ಸಂಘ ಕೂಡ ನಾವು ಪಡ್ಕೊಂಡಿದ್ದೀವಿ ಇದಕ್ಕೆ ಮುಂಚೆ. ಅವ್ರೀಗ ಇಲ್ಲ ನಮ್ಮ ಜೊತೆಯಲ್ಲಿ. ಎಲ್ಲಿ ಅವರು ಕೂಡ ನಮ್ಗೆ ಗೊತ್ತು. ನಮ್ಮ ಪ್ರೀತಿಯ ರಮಣ ಗೌರಂಗ ಪ್ರಭು ಎಲ್ಲಿ? ಪೂರ್ಣ ಗೋವಿಂದ್ ಪ್ರಭು ಎಲ್ಲಿ? ಅನಾದಿ ಜಗನ್ನಾಥ್ ಪ್ರಭುಗಳೆಲ್ಲಿ? ಬಲದೇವ್ ಪ್ರಭು ಎಲ್ಲಿ? ಯಶೋಧ ಭಾವನೆಯಲ್ಲಿ ಎಲ್ಲಿ ಅಂತ ನಾವು ಕೂಡ ತೊರೆಯುತ್ತಾ ಇದ್ವಿ. ಇವರನ್ನೆಲ್ಲ ಅಗಲಿದ ದುಃಖ ವೈಷ್ಣವರಿಗೆ ಬಹಳ ದೊಡ್ಡ ದುಃಖವಾಗಿದೆ. ನಾವು ನಮ್ಮ ನಗಲಿದ ಭಕ್ತರೆಲ್ಲ ಎಲ್ಲಿ ಎಂದು ಕೇಳ್ತಾನೇ ಇರ್ತೀವಿ. ಕೆಲವರಿಗೆ ಒಂದು ಪ್ರಶ್ನೆ, ಆಮೇಲೆ ಸಂಶಯ ಕೂಡ ಏನಂದ್ರೆ, ಪ್ರಚಾರಕರ ಮನೆಯಲ್ಲಿ ಹೀಗಾದ್ರೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಬೇರೆ ಭಕ್ತರೆಲ್ಲ ಬರುವಾಗ ಅವರು ಪ್ರಚಾರಕರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಈ ತರ ಮೃತ್ಯು ಸಂಭವಿಸಿದ್ರೆ ಹೊಸಬ್ರಾಗಿ ಬರೋರು ಅವರು ಕೆಲವು ವೈಷ್ಣವರು, ನಾನು ಹೇಳಕ್ಕೆ ಇಷ್ಟಪಡಲ್ಲ, ಅವರು ಏನ್ ಹೇಳ್ತಾರಂದ್ರೆ, ನೀವೇ ಪ್ರಚಾರ ಮಾಡ್ತೀರಾ, ನೀವ್ಯಾಕೆ ಹೇಳ್ತೀರಾ, ನೀವು ತಾನೇ ನಮ್ಗೆ ಹೇಳ್ಕೊಟ್ರಿ ದೇಹಿನೋಸ್ಮಿನ್ಯತಾ ದೇಹ ಅಂತ, ದೇಹ ಶಾಶ್ವತ ಅಂತ ಹೇಳ್ಕೊಟ್ರಿ, ಆತ್ಮ ಶಾಶ್ವತ ಅನ್ಕೊಟ್ರಿ, ಆದ್ರೆ ನೀವ್ಯಾಕೆ ಈಗ ಹಾಳೋದು? ನಮ್ಗೆ ಆಶ್ಚರ್ಯವಾಗಿದೆ. ನೀವು ಸಂತೋಷವಾಗಿರ್ಬೇಕು. ನಾವು ಅವರನ್ನ ನೋಡಿ ದುಃಖವನ್ನ ಆಕ್ಚುಲಿ ವೈಷ್ಣವರಂದ್ರೆ ಅವ್ರಿಗೆ ಸ್ಪಂದಿಸ್ಬೇಕು. ನಾವೇನ್ ಮಾಡ್ಬೇಕು, ಯಾವ ರೀತಿ ಎಲ್ಲಿ ಮಾತಾಡ್ಬೇಕು ಅಂತ ನಮ್ಗೆ ಸ್ವಲ್ಪ ಗೊತ್ತಾಗೋದಿಲ್ಲ. ಹಿರಿಯರಿಗೆ ನಾವು ಹೇಗೆ ಹೇಳ್ಬೇಕು ಅಂತಾನು ನಮಗೆ ಗೊತ್ತಾಗದೆ ಏನೋ ಒಂದು ಮಾತಾಡ್ಬಿಡ್ತೀವಿ. ನೀವು ಹೇಳ್ದವ್ರೆ ಅಳ್ಬಾರ್ದು ಅಂತಾನು ಹೇಳ್ತೀವಿ. ಅಂದ್ರೆ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ,
ವೈಷ್ಣವರಾದವರು ಹೇಗೆ ಇರಬೇಕು ಅಂದರೆ, ಈಗ ನೋಡಿ ಶ್ರೀಕೃಷ್ಣನ ಲೀಲೆಯಲ್ಲಿ ನಾವು ತಿಳ್ಕೊಬೋದು. ಕೃಷ್ಣನ ತುಂಬ ಪ್ರೀತಿ ಪತ್ನಿಯರಲ್ಲಿ ಒಬ್ಬರು ಸತ್ಯಭಾಮೆಯ ಅಪ್ಪ ಸತ್ರಜಿತ್ತು. ಅವರನ್ನ ಕೆಲವರು ಕೊಂದಿರ್ತಾರೆ. ಸತ್ರಜಿತ್ ಸತ್ತ ವಿಷಯ ಗೊತ್ತಾಗಿ ಸತ್ಯಭಾಮ ಕರೀತಾರೆ, ಅಪ್ಪ ನೀನು ಹೊರಟೋದೆಲ್ಲ ಅಂತ. ಶ್ರೀಕೃಷ್ಣನು ಬಂದಾಗ ಕೃಷ್ಣನ ಹತ್ರ ಪತಿ ಹತ್ರ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ಸತ್ಯಭಾಮ ತೋಡ್ಕೊಂಡು ದುಃಖವನ್ನ ಅಲ್ಲಿ ಅವ್ರಿಗೆ ಹೇಳಿದಾಗ ಕೃಷ್ಣ ಸತ್ಯಭಾಮಿಯ ದುಃಖವನ್ನು ನೋಡಿ ತಾಳಲಾರದೆ ಕೃಷ್ಣನೂ ಗೋಳಾಡಿದ್ರು, ಭೂಮಿ ಮೇಲೆ ಜಾರಿ ಬಿದ್ದರು, ಅವರು ಮೂರ್ಛೆಗೆ ಹೋದ್ರು. ಕೃಷ್ಣನು ತಲೆಲ್ಲ ಹೊಡ್ಕೊಂಡು ಗೋಳಾಡ್ತಾರೆ ಕೃಷ್ಣ. ಆಗ ಸತ್ಯಭಾಮಿಗೆ ಒಂದು ಆಶ್ಚರ್ಯ, ಶಾಕ್ ಆಗ್ಬಿಡ್ತು. ಕೃಷ್ಣನನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ನೆರೆಹೊರೆಯವರೆಲ್ಲರಿಗೂ ಅಸಾಧ್ಯ ಆಯ್ತು ಕೃಷ್ಣನನ್ನ ಕಂಟ್ರೋಲ್ ಮಾಡಕ್ಕೆ. ಎಷ್ಟು ಸಮಾಧಾನ ಹೇಳಿದ್ರು ಕೃಷ್ಣ ಅಳ್ತಾ ಇದ್ರು. ಶ್ರೀಕೃಷ್ಣನ ಅಳಲನ್ನು ನೋಡಿದ ಊರ ಜನಗಳೆಲ್ಲ ಅನ್ಕೊಳ್ತಾರೆ, ಅವ್ರಿಗೆಲ್ಲ ಏನ್ ತೋಚಿಸ್ತು ಅಂದ್ರೆ, ಸತ್ ಹೋಗಿದ್ದು ಸತ್ಯಭಾಮ ತಂದೆಯೋ ಅಥವಾ ಶ್ರೀಕೃಷ್ಣನ ತಂದೆಯೋ ಅಂತ ಅನ್ಕೊಂಡು ಮಾತಾಡ್ಕೊಂಡ್ರಂತೆ. ಅಷ್ಟೊಂದು ಸತ್ಯಭಾಮೆಗಿಂತ ಜಾಸ್ತಿ ಶ್ರೀಕೃಷ್ಣನೇ ದುಃಖವನ್ನ ತೋರಿಸಿದ್ರಂತೆ. ನಂತರ ಸತ್ಯಭಾಮೆ ಏನ್ ಮಾಡ್ತಾರೆ, ಶ್ರೀಕೃಷ್ಣನ ಹತ್ರ ಬಂದು ತಮ್ಮ ಅಳಲನ್ನು ನಿಲ್ಲಿಸಿ ಕೃಷ್ಣನನ್ನ ಸಮಾಧಾನ ಮಾಡಿ, ಹೋ ಪ್ರಭು, ನೀವಲ್ವೇ ಭಗವದ್ಗೀತೆಯಲ್ಲಿ ದೇಹ ಬದಲಾಗುತ್ತೆ, ದೇಹಿನೋಸ್ಮಿನ್ 2.13 ಹೇಳಿದ್ರಲ್ಲ, ನೀವು ತಾನೇ ಉಪದೇಶ ಮಾಡಿದ್ರೆ ಎಲ್ಲರಿಗೂ, ನೀವು ಹೀಗೆ ಕಂಗಾಲಾಗೋದೇಕೆ ಪ್ರಭು ಅಂತ ಹೇಳಿ ಅವ್ರು ಸಮಾಧಾನ ಮಾಡ್ತಾರೆ. ಅಂದ್ರೆ ಈ ಲೀಲೆಯ ಮೂಲಕ ಶ್ರೀಕೃಷ್ಣ ನಮಗೆ ಹೇಳುವ ಗುಣಪಾಠ ಏನಂದ್ರೆ, ಯಾವ ಸಂದರ್ಭದಲ್ಲಿ ನಾವು ಹೇಗೆ ವರ್ತನೆ ಮಾಡಬೇಕು, ಸ್ಪಂದಿಸ್ಬೇಕು ಅನ್ನೋದನ್ನ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ. ಈಗ ನಾವು ಯಶೋಧ ಪಾವನಿಯನ್ನ ಕಳ್ಕೊಂಡು ಆ ಕುಟುಂಬದವರು, ಅವರು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ನಾವೆಲ್ಲ ಕೂಡ ಅವ್ರ ಕುಟುಂಬದವರೇ. ನಾವೆಲ್ಲ ವಸುದೇವ ಕುಟುಂಬದವರಲ್ವಾ? ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಈ ತರ ಆಗಿದೆ ಅಂತಾನೆ ನಾವೆಲ್ಲರೂ ಈಗ ದುಃಖ ಪಡ್ತಾ ಇದ್ದೀವಿ. ನಾವೆಲ್ಲರೂ ಭಗವಂತ ಪ್ರಾರ್ಥನೆ ಸಲ್ಲಿಸ್ಬೇಕು. ಅವರ ನೋವಿಗೆ, ದುಃಖಕ್ಕೆ ಎಲ್ಲ ವೈಷ್ಣವರು ಔಷಧಿ ಆಗಿರ್ಬೇಕು. ಅವರ ಹೃದಯಕ್ಕೆ ಸ್ಪಂದಿಸ್ಬೇಕು. ಹೇಗೆ ಸತ್ಯಭಾಮಿಯ ಹೃದಯಕ್ಕೆ ಶ್ರೀಕೃಷ್ಣ ಸ್ಪಂದಿಸಿದ್ರು ಆ ಥರ ಸ್ಪಂದಿಸ್ಬೇಕು. ವೈಷ್ಣವರು ಸಂತೋಷವನ್ನ ಹೇಗೆ ಹಂಚ್ಕೊಳ್ತೀವೋ ದುಃಖವನ್ನು ಸಹ ಹಂಚ್ಕೊಳ್ಬೇಕು. ಅದೇ ಪ್ರೀತಿಪೂರ್ವಕಂ. ಹಾಗೆ ನಮ್ಮನ್ನ ಅಗಲಿರುವ ಯಶೋಧ ಪಾವನಿಯವರು ಭಕ್ತಿ ಸೇವೆ, ಭಕ್ತಿಯಲ್ಲಿ ಉತ್ಸಾಹ, ಕೀರ್ತನೆಯಲ್ಲಿ ಭಕ್ತಿ ಭಾವ, ಕೀರ್ತನೆಯ ಸದಾಹರಿ ಹೀಗೆ ಹಾಡುತ್ತಿರುವ ಕೋಗಿಲೆ ನಮ್ಮನ್ನೆಲ್ಲ ಇವಾಗ ಅಗಲಿದೆ. ಅವರಿಂದ ನಾವೆಲ್ಲರೂ ಹಲವಾರು ಗುಣಪಾಠಗಳನ್ನು ಸ್ವೀಕರಿಸಿ ನಾವು ತುಂಬ ಗಮನ ಕೊಟ್ಟು ಭಕ್ತಿ ಸೇವೆಯನ್ನು ಮುಂದುವರಿಸಬೇಕು. ನಡೆದು ಹೋದ ಘಟನೆಯನ್ನೇ ಮಾತನಾಡದೆ ನಾವು ಎಷ್ಟು ಶ್ರದ್ಧೆಯಿಂದ ಇನ್ಮುಂದೆ ಸಾಧನ ಮಾಡಬೇಕು ಎಂಬುದನ್ನು ಯೋಚನೆ ಮಾಡಿ ನಡಿಬೇಕು. ಯಶೋಧ ಪಾವನಿಯ ಉತ್ಸಾಹ ಕೀರ್ತನೆ ಅಂದರೆ ಅವ್ರಿಗೆ ಬಹು ಸುಲಭವಾಗಿ ಎಲ್ಲ ಸೇವೆಗಳು ಕೂಡ ದೊರಕ್ತಾ ಇತ್ತು. ಅಂದರೆ ಭಗವಂತ ಭಾವಗ್ರಹಿ ಜನಾರ್ದನ, ನಮ್ಮ ಭಾವಗಳಿಗೆ ಸ್ಪಂದಿಸ್ತಾರೆ. ನಮ್ಮ ಭಾವದಲ್ಲಿ ಏನಿದೆ, ನಾವು ನಟನೆ ಮಾಡ್ತೀವ ಅನ್ನೋದನ್ನ ನೋಡಿ ನಮಗೆ ಸೇವೆ ಕೊಡ್ತಾರೆ. ನಮಗೆ ನಿಜವಾದ ಪ್ರೀತಿ ಭಕ್ತಿ ಸೇವೆ ಮಾಡಬೇಕು ಅನ್ನೋ ಒಂದು ಅನಿಸಿಕೆ ನಮ್ಮ ಭಾವದಲ್ಲಿ ಇದ್ರೆ ಭಗವಂತ ನೋಡಿ ಅದಕ್ಕೆ ತಕ್ಕಂತೆ ಸುಲಭವಾಗಿ ನಮಗೆ ಸೇವೆಯನ್ನ ಕೊಡ್ತಾರೆ. ಅದೇ ರೀತಿ ಯಶೋಧ ಪಾವನಿ ಮಾಯಾಪುರದಲ್ಲಿ ಬಂದಾಗ ಎಲ್ಲರೂ ಕೀರ್ತನೆ ಹರಿನಾಮವನ್ನ ಹಾಡ್ತಾ ಇದ್ರು ಅಲ್ಲಿ ರಾಧಾ ಮಾಧವ್ ಮುಂದೆ ಚಂದ್ರೋದಯ ಮಂದಿರದಲ್ಲಿ. ಅವಾಗ ಯಶೋಧ ಪಾವನಿ ಪಾಡಿಗೆ ಅವರು ದರ್ಶನನೇ ಮಾಡ್ತಾ ಇದ್ರು. ಅವ್ರೇನು ಹೋಗಿ ಅವಕಾಶ ಕೇಳೇ ಇಲ್ಲ. ಆದ್ರೆ ಭಗವಂತ ನೋಡಿ ಯಾವ ತರ ಅವ್ರ ಲೀಲೆನ ತೋರಿಸ್ತಾರೆ ಅಂದ್ರೆ, ಯಶೋಧ ಪಾವನಿನ ನೋಡಿ ಬೇರೆಯವರು ಎಲ್ಲಾ ಡಿವೋಟಿಸ್ಗಳು ಔಟ್ ಆಫ್ ಸ್ಟೇಷನ್ ಇಂದ ಬಂದಿರೋರೆಲ್ಲ ಬಂದು ಯಶೋಧ ಪಾವನಿ ಹತ್ರ ನೀವು ಒಂದು ಕೀರ್ತನೆ ಹಾಡ್ತೀರಾ ಅಂತ ಹೇಳಿದ್ರು. ಅದನ್ನ ಯಾರು ಆ ಲೀಲೆ ಮಾಡಿದ್ರು ಅಂದ್ರೆ ರಾಧಾ ಮಾಧವ್. ಅಲ್ಲಿ ಕೂಡ ಚಂದ್ರೋದಯ ಮಂದಿರದಲ್ಲೂ ಅವರು ಹರಿಕೃಷ್ಣ ಮಹಾಮಂತ್ರ ಹಾಡಿದ್ದಾರೆ. ನನಗೆ ತುಂಬಾ ಆಶ್ಚರ್ಯ ಆಯಿತು. ಎಷ್ಟು ಭಾವ ಇದ್ರೆ, ಭಕ್ತಿ ಇದ್ರೆ ಈ ರೀತಿ ಕೇಳದೇನೆ ಅವ್ರಿಗೆ ಸೇವೆ ಸಿಕ್ತಲ್ಲ ಅಂತ ನಾನು ಅನ್ಕೊಂಡೆ. ತಾನಾಗಿಯೇ ದೊರಕಿತು. ಅಂದ್ರೆ ಭಗವಂತನ ತಮ್ಮ ಕೋಗಿಲೆ ಕಂಠದಿಂದ ಗುಣಗಾನ ಮಾಡಿದ್ರು ಯಶೋಧ ಪಾವನಿ. ರಾಧಾ ಮಾಧವರನ್ನು ಇಂದು ಅವರು ಸೇರಿದ್ದಾರೆ. ಸೊ
ಭಗವಂತನ ಲೀಲೆ ನಮಗೆ ತಿಳಿಯೋದು, ಭಗವಂತನ ಪ್ಲಾನ್ ನಮಗೆ ಅರ್ಥ ಆಗೋದು, ನಮಗೇನು ಅರ್ಥ ಆಗೋದು, ನಮ್ಮ ಬ್ರಹ್ಮನಿಗೆ ಅದು ಅರ್ಥ ಆಗೋದಿಲ್ಲ. ಮತ್ತೆ ಶಿವನಿಗೆ ಕೂಡ ಇವಾಗ್ಲೂ ಗೊಂದಲದಲ್ಲೇ ಇದ್ದಾರೆ. ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಕ್ ಆಗಲ್ಲ ಅಂತ ಅವರೇ ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಅಂದ್ರೆ ನಮ್ಮ ಪರಿಸ್ಥಿತಿ ಏನು? ಕೃಷ್ಣನನ್ನ ನಾನು ಅರ್ಥ ಮಾಡ್ಕೊಂಡೆ, ಎಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ, ಕೇಳಿದ್ದೀನಿ ಅನ್ನೋದ್ರಲ್ಲಿ ಫುಲ್ ಸ್ಟಾಪ್ ಆಗೋದೇ ಇಲ್ಲ. ಅದು ಬ್ರಹ್ಮನಿಂದನೂ ಆಗಿಲ್ಲ, ಶಿವನಿಂದನೂ ಆಗಿಲ್ಲ. ಆ ರೀತಿ ಇರುವಾಗ ನಮ್ಮ ಪರಿಸ್ಥಿತಿ ಏನು ಅಂತ ನಾವು ಅನ್ಕೋಬಹುದು. ಅವರ ಪ್ಲಾನ್ಗೆ ನಾವು ಹೊಂದ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಕರ್ತವ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಭಕ್ತಿಯಲ್ಲಿರ್ಬೇಕು. ಅವರ ಲೀಲೆ ತಿಳ್ಕೊಳ್ಳಕ್ಕೆ ಆಗೋದಿಲ್ಲ ಅನ್ನೋದೇ ನಿಜ. ಮಹಾಭಾರತದಲ್ಲಿ ಎಷ್ಟೋ ಜನ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಮರಣವನ್ನ ಹೊಂದ್ತಾರೆ. ನಮ್ಗೆ ಗೊತ್ತು, ಕರ್ಣ ಮರಣವನ್ನ ಹೊಂದುತ್ತಾರೆ. ಮತ್ತೆ ಇನ್ನು ಕೆಲವರು ಕೂಡ ಮರಣವನ್ನ ಹೊಂದುತ್ತಾರೆ. ಅದರಲ್ಲಿ ತುಂಬಾ ಮೋಸವಾದ ಮರಣ ಯಾರದಂದ್ರೆ, ಕರ್ಣನ ಮರಣಕ್ಕೆ ಒಂದು ಕಾರಣ ಇರ್ಬೋದು, ಕೆಲವರ ಮರಣಕ್ಕೆ ಕಾರಣಗಳು ಇರ್ಬೋದು. ಆದ್ರೆ ಅಭಿಮನ್ಯುವಿನ ಮೃತ್ಯುಗೆ ಕಾರಣ ಏನಂದ್ರೆ, ತುಂಬಾ ಆಶ್ಚರ್ಯ. ಅಭಿಮನ್ಯುವಿನ ಮೃತ್ಯು, ಅಭಿಮನ್ಯು ಚಕ್ರವ್ಯೂಹದಿಂದ ಹೊರಗಡೆ ಬರದೆ ಅವರು ಎಲ್ಲ ಯೋಧರು ಅವರ ಮೇಲೆ ಯುದ್ಧ ಮಾಡಿ ಅವರನ್ನ ಕೊಲ್ತಾರೆ. ಸೊ ಅರ್ಜುನ ಕೂಡ ಆ ದಿನ ಅಭಿಮನ್ಯುವನ್ನ ಕೊಲ್ತಾರೆ ಅಂತ ಗೊತ್ತಿದ್ದು ಕೂಡ ಕೃಷ್ಣ ಅರ್ಜುನನ ದೂರ ಒಂದು ದಾರಿಗೆ ಕರ್ಕೊಂಡು ಹೋಗಿರ್ತಾರೆ ತಿಳ್ಕೊಂಡೆ. ಆಮೇಲೆ ಅದ್ರ ಕ್ವಶನ್ ಕೂಡ ಅರ್ಜುನನ್ಗೆ ಇತ್ತು, ಆದ್ರೆ ಅವರು ಅದ್ರ ಬಗ್ಗೆ ಕೇಳಿಲ್ಲ. ಬಂದು ಅಭಿಮನ್ಯು ಅವರು ತೀರೋಗಿದ್ದನ್ನ ಹತ್ತು ಕರಿತಾ ಇದ್ರು. ಎಲ್ಲ ಪಂಚಪಾಂಡವರು ಎಲ್ಲರೂ ಕೂಡ ನೆರೆಹೊರೆಯವರು ಅಳ್ತಾ ಇರುವಾಗ ಒಂದು ಕಡೆಯಲ್ಲಿ ಕೃಷ್ಣ ಒಂದ್ ಕಡೆ ಕುತ್ಕೊಂಡು ಮುಗುಳ್ನಗೆ ನಗ್ತಾ ಇರ್ತಾರೆ. ಇದನ್ನ ಭೀಮ ಅಬ್ಸರ್ವ್ ಮಾಡ್ತಾರೆ. ಕೃಷ್ಣನ ಮುಖ ಹೇಗಿರುತ್ತೆ, ಅವರು ಯಾವ ದುಃಖದಲ್ಲಿ ಇದ್ದಾರೆ ಅಂತ ನೋಡಕ್ ಬಂದಾಗ ಶ್ರೀಕೃಷ್ಣ ಮಾತ್ರ ಮುಗುಳ್ನಗೆ ಇರುವಾಗ ಅವ್ರಿಗೆ ಒಂದು ಸಂಶಯ ಬಂತು ಭೀಮನಿಗೆ. ಭೀಮ ಯಾರಿಗೂ ತಿಳಿಯದೆ ಹೋಗಿ ಶ್ರೀಕೃಷ್ಣನ ಹತ್ರ ಕುತ್ಕೊಂಡು ಅವ್ರು ಕೇಳ್ತಾರೆ, ನಿಮ್ಮ ಮುಗುಳ್ನಗೆಗೆ ಕಾರಣವೇನು? ನಾವೆಲ್ಲ ನಮ್ಮ ಕುಟುಂಬದಲ್ಲಿ ಒಬ್ಬರಾದ ಪ್ರೀತಿಯ ಅಭಿಮನ್ಯವನ್ನ ಕಳ್ಕೊಂಡು ನಾವು ಎಷ್ಟು ದುಃಖದಲ್ಲಿ ಇದ್ದೀವಿ, ನಿಮ್ಗೆ ಮಾತ್ರ ಹೇಗೆ ನಗಲಿಕ್ಕೆ ಸಾಧ್ಯವಾಯಿತು ಕೃಷ್ಣ? ನಿಮ್ಮ ಲೀಲೆ ನಮ್ಗೆ ಅರ್ಥವಾಗುದು, ನೀವೇ ನಿಮ್ಮ ಅದ್ರದಿಂದ ಹೇಳಿ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಹೇಳುವ ಒಂದು ಮಾತೇನಂದ್ರೆ, ಯಾಕೆ ನಾನು ನಗ್ತಾ ಇದ್ದೀನಿ ಅಂದ್ರೆ, ಅಭಿಮನ್ಯು ಇನ್ನು 20 ಜನ್ಮಗಳು ಈ ಇಹಲೋಕದಲ್ಲಿ ತಗೊಳ್ಬೇಕಾಗಿದೆ. 20 ಜನ್ಮಗಳು ಎಷ್ಟು ಕಷ್ಟ ಪಡ್ಬೇಕಾಗಿತ್ತು. ಆದ್ರೆ ನಾನು ಈ ಚಕ್ರವ್ಯೂಹದಿಂದ ಅವರಿಗೆ ಅವರ ಆಕ್ಚುಲಿ ಅಭಿಮನ್ಯು ಚಂದ್ರನ ಪುತ್ರ. ಚಂದ್ರನ ಮಡಿಲಲ್ಲಿ ನಾನು ತುಂಬಾ ಶಾಂತವಾಗಿ ಮಲಗಿಸಿರುವೆ ಅಭಿಮನ್ಯುವನ್ನು. ಅಭಿಮನ್ಯು ಈಗ ಚಂದ್ರನ ಮಡಿಲಲ್ಲಿ ಮಲಗಿದ್ದಾರೆ ಸಮಾಧಾನವಾಗಿ. ಅದನ್ನ ನೋಡಿ ನನಗೆ ನಗು ಬಂತು. ಅಂದ್ರೆ 20 ಜನ್ಮ ತಗೊಂಡು ಎಷ್ಟು ಕಷ್ಟ ಪಡ್ಬೇಕಾಗಿತ್ತು, ಆದ್ರೆ ಅವ್ರನ್ನ ಹೈ ಪೋಸ್ಟ್ಗೆ ನಾನು ಕಳ್ಸಿದ್ದೀನಿ, ಅದಕ್ಕೋಸ್ಕರ ನಾನು ನಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನ ಲೀಲೆಗಳು ನಮಗೆ ಅರ್ಥನೇ ಆಗೋದಿಲ್ಲ. ಕೃಷ್ಣನನ್ನ ನೊಂದ್ಕೊಳ್ಳೋದು ಕೂಡ ಸರಿ ಇರಲ್ಲ. ಅವರ ಪ್ಲಾನ್ ನಮ್ಮ ಪ್ಲಾನ್ ಹೊಂದಾಣಿಕೆ ಆಗೋದಿಲ್ಲ. ಅವರು ನಮ್ಗೆ ಒಳಿತನೇ ಬಯಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದು ಗುರುಗಳ ಮುಖಾಂತರ ನಮಗೆ ಆ ಕರುಣೆಯನ್ನ ಕೊಡಿ ಅಂತ ನಾವು ಕೇಳ್ಕೊಳ್ಬೇಕು. ಸೊ ಯಾಕೆ ಹೀಗಾಯ್ತು ಅನ್ನೋ ಒಂದು ಪ್ರಶ್ನೆಗಳನ್ನ ನಾವು ಮುಂದಿಡದೆ, ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ಯಾರ್ಯಾರು ಯಾವ ಭಕ್ತಿ ಸೇವೆನ ಸೇರಿಸ್ಕೊಂಡು ಭಗವದ್ಧಾಮಕ್ಕೆ ಹೋಗ್ತಾ ಇದ್ದಾರೆ, ನಮಗೆ ಯಾವ ಟೈಮ್ ಅಂತ ಗೊತ್ತಿಲ್ಲ ಅಂತ ತುಂಬಾ ಶ್ರದ್ಧೆಯಿಂದ ಇನ್ಮುಂದೆ ಮಾಡುವ ಭಕ್ತಿಯನ್ನ, ಹರಿನಾಮವನ್ನ ಜಪಿಸಿ ಭಕ್ತಿ ಸೇವೆಯಲ್ಲಿ ತೊಡಗಿ ನಾವು ಭಗವಂತನ ಧಾಮಕ್ಕೆ ತೆರಳಲು ಯಾವಾಗ್ಲೂ ತಯಾರಾಗಿರ್ಬೇಕು. ಅದು ಬಂದ್ಬಿಟ್ಟು ಯಾರು ಹೇಳಿಲ್ಲ ಇವತ್ತು ಈ ಟೈಮಲ್ಲಿ ಹೀಗೆ ಅಂತ. ನಮ್ಗೆ ನಾವು ಮಾಡೋ ವರ್ಕನ್ನೇ ನಾವು ಕರೆಕ್ಟಾಗಿ ಗಣನೆ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ದೇಹ ತ್ಯಾಗ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಗೆ ಎಲ್ಲರಿಗೂ ಗೊತ್ತು. ಸೊ ಮಹಾಭಾರತದಲ್ಲಿ ಕೂಡ ಒಂದು ಗಾದೆ ಇದೆ, 5ರಲ್ಲೂ ಸಾವಿದೆ, 100ರಲ್ಲೂ ಸಾವಿದೆ ಅಂತ. ಇದಕ್ಕೆ ಒಂದು ಏಜ್ ಇಲ್ಲ. ನಾವು ಏಜನ್ನ ನೋಡ್ತಾ ಇರ್ತೀವಿ, ನಾವು ಅನ್ಕೊಂಡಿದೀವಿ ಡೆತ್ ಬೆಟ್ಟಲ್ಲೇ ಇದ್ಕೊಂಡು ಹೋಗ್ತೀವಿ ಅಂತ. ಅದಿಲ್ಲ. ಅಂದ್ರೆ 5ರಲ್ಲೂ ಸಾವಿದೆ, 100ರಲ್ಲೂ ಸಾವಿದೆ. ಅವಾಗ ಈ ಗಾದೆಯನ್ನ ಒಬ್ರು ಹೇಳಿದಾಗ ಅವ್ರು ಬೇರೆ ಜನಗಳೆಲ್ಲ ಏನ್ ಅನ್ಕೊಳ್ತಾರೆ, ಏನಕ್ಕೆ ಈ ಗಾದೆ ಹೇಳಿದ್ದಾರೆ ಅಂದ್ರೆ,
ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಭಗವಂತನ ಧಾಮಕ್ಕೆ ಸೇರ್ಕೊಳ್ಬೇಕು, ಯಾವ ವಯಸ್ಸು ಇಲ್ಲ, ವೆಯ್ಟ್ ಮಾಡಬೇಡಿ, ಭಕ್ತಿ ಸೇವೆನ ಯಾವಾಗ ಸಿಕ್ತೋ ಅವಾಗಿಂದ ತೊಡಗಿ ಅಂತ ಹೇಳೋಕ್ಕೋಸ್ಕರ ಅವ್ರು ಹೇಳ್ತಾರೆ 5ರಲ್ಲೂ ಸಾವಿದೆ 100ರಲ್ಲೂ ಸಾವಿದೆ ಅಂತ. ಆದರೆ ಭಕ್ತಿ ಸೇವೆಯಲ್ಲಿ ಉತ್ಸಾಹ ಇಲ್ಲದೆ ಇರುವ ಕಾರಣ, ಭಕ್ತಿ ಸೇವೆಯಲ್ಲಿ ತೊಡಗಕ್ಕೆ ಇಷ್ಟವಿಲ್ಲದ ಕಾರಣ ಕೆಲವು ಜನಗಳು ಏನು ಅನ್ಕೊಳ್ತಾರೆ, ಈ ಗಾದೆಯನ್ನ ಅವರಿಗೆ ತಕ್ಕಂತೆ ಬದಲಾಯಿಸ್ಕೊಂಡು ಮಾತಾಡ್ತಾರೆ. ಅಂದರೆ 5ರಲ್ಲೂ ಸಾವಿದೆ 100ರಲ್ಲೂ ಸಾವಿದೆ ಅಂದರೆ ಕರ್ಣನನ್ನ ತಗೊಂಡ್ರು ಮಹಾಭಾರತದಲ್ಲಿ. ಕರ್ಣನು ಪಂಚಪಾಂಡವರಾದ 5ರಲ್ಲಿ ಒಬ್ಬರಾಗಿ ಸೇರಿದ್ರೂ ಕರ್ಣ ಸತ್ತೋಗ್ತಾರೆ. ಕೌರವ ಕೌರವರ ಸೈಡಲ್ಲಿ 100 ಜನ ಇದ್ದಾರೆ, ಅವರ ಜೊತೆ ಅವ್ರು ಸೇರಿದ್ರು ಕರ್ಣ ಮರಣ ನಿಶ್ಚಯ ಅಂತ ಅನ್ಕೊಳ್ತಾರೆ. ಅಂದ್ರೆ ಕರ್ಣನಿಗೆ 5ರಲ್ಲಿ ಸೇರಿದ್ರು ಸಾವು, 100ರಲ್ಲಿ ಸೇರಿದ್ರು ಸಾವು ಅಂತ ಅನ್ಕೊಳ್ತಾರೆ ಹೊರತು ಎಲ್ಲ ವಯಸ್ಸಲ್ಲೂ ಸಾವಿರುತ್ತೆ, ನಾವು ಭಕ್ತಿ ಸೇವೆ ಇವತ್ತಿಂದನೇ ತೊಡಗಬೇಕು ಅನ್ನೋದನ್ನ ಬಿಟ್ಬಿಡ್ತಾರೆ. ಅದನ್ನ ಇಲ್ಲಿ ಹೇಳಬೇಕು ಅಂತ ಅನ್ಕೊಂಡೆ. ಸೊ ನಾವು ನಿಜವಾದ ಅರ್ಥ ಲೈವ್ ಆಗಿ ನೋಡ್ತಾ ಇದ್ವಿ. ಮೃತ್ಯುವಿಗೆ ಕಾಲವೇ ಇಲ್ಲ. ಸೊ ನಾವು ಹೆಚ್ಚು ವಿಚಾರಣೆ ಮಾಡದೆ, ಬಹಳ ಪ್ರಶ್ನೆಗಳನ್ನು ಮಾಡದೆ, ಇದನ್ನೇ ಮಾತಾಡದೆ ನಮ್ಮ ಭಕ್ತಿ ಸೇವೆಯಲ್ಲಿ ನಾನು ಎಷ್ಟು ಸೀರಿಯಸ್ ಆಗಿರಬೇಕು ಅದನ್ನ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವು ಪ್ರಯತ್ನ ಪಡ್ತಾ ಇರಬೇಕು. ಯಶೋಧ ಪಾವನಿ ಈ ತರಗತಿಯನ್ನ ಕೇಳಿ ಗೋಲೋಕದಿಂದ ಕೇಳ್ತಾ ಇರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ನಂಬಿಕೆನೂ ಇದೆ. ಹಾಗೆ ಎಲ್ಲ ಯಶೋಧ ಪಾವನಿ ಒಂದು ಕೀರ್ತನೆಯಲ್ಲಿ ಅವರು ಹಾಡಿದ ಹಲವಾರು ಕೀರ್ತನೆಗಳಿವೆ. ಅನ್ಕೌಂಟಬಲ್ ಕೀರ್ತನೆ ಅಂದ್ರೇನು ತಪ್ಪಾಗದು. ಈಗ ಅವರು ಅಗಲಿದ ದಿನ ಒಂದು ಕೀರ್ತನೆಯನ್ನ ವಿಡಿಯೋ ಎಲ್ಲರಿಗೂ ಕಳಿಸಿದ್ದಾರೆ. ಅದು ಎಲ್ಲರೂ ಕೇಳಿದಿರಿ ಅಂತ ಅನ್ಕೊಳ್ತೀನಿ. ಗಿರಿಧಾರಿ ಬಗ್ಗೆ ಅವ್ರೇನೋ ಒಂದು ಕೀರ್ತನೆ ಮಾಡಿದ್ದಾರೆ. ಅದರಲ್ಲಿ ನಯನೆ ಜಮೋನಾ ಜೊದೆ ಅನಿವಾರ್, ನಯನೆ ಜಮೋನಾ ಜೊದೆ ಅನಿವಾರ್, ತುಮರ ವಿರೋಹೆ ಗಿರಿಧಾರಿ, ತುಮಾರ ವಿರಹೆ ಗಿರಿಧಾರಿ, ಗಿರಿಧಾರಿ 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 ಅಂತ ಅವರು ತಮ್ಮ ಇಂಪಾದ ಕಂಠದಲ್ಲಿ ಗಿರಿಧಾರಿಯನ್ನ ಎಷ್ಟು ಭಾವದಿಂದ ಕರೀತಾ ಇದ್ದಾರೆ ಅಂದ್ರೆ ಗಿರಿಧಾರಿನೇ ಇಳಿದು ಬಂದು ಅವರ ಕೈ ಹಿಡಿದು ಹೋದ್ರು ಅಂತ ಅನ್ಸುತ್ತೆ. ಆ ಕೋಗಿಲೆ ಆ ಗಿರಿಧಾರಿಯ ಮಡಿಲೆಲ್ಲನೂ ಸೇರಿದೆ ಎಂಬುದರಲ್ಲಿ ನನಗೆ ಸಂತೋಷ. ಸೊ ನಾನು ಅವ್ರನ್ನ ವಂದಿಸಿ ಮುಗಿಸುವೆ. ಯಶೋಧ ಪಾವನಿ ಹಾಡಿದ ಕೀರ್ತನನ್ನು ನಾವು ಸ್ವಲ್ಪ ಚೇಂಜ್ ಮಾಡಿ ಹಾಡೋಣ ಅಂತ ಅನ್ಕೊಂಡೆ. ನಯನೆ ಜಮೋನಾ ಜೊದೆ ಅನಿವಾರ್, ನಯನೆ ಜಮೋನಾ ಜೊದೆ ಅನಿವಾರ್, ತುಮರ ವಿರೋಹಿ ಗೌರಾಂಗಿ, ತುಮಾರ ವಿರೋಹಿ ಗೌರಾಂಗಿ, ಗೌರಾಂಗಿ ಗೌರಾಂಗಿ ಗೌರಂಗಿ ಗೌರಂಗಿ ಹೀಗೆ ಹಾಡಲೇಬೇಕು. ಇದನ್ನು ಕೇಳಿ ಗೌರಂಗಿ ನಿಜವಾಗ್ಲೂ ಭಗವಂತನ ಮಡಿಲಿನಿಂದ ನಗ್ತಾ ಇರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಇದುವರೆಗೂ ಎಲ್ಲ ವೈಷ್ಣವರು ಕೇಳಿದ ಎಲ್ಲ ವೈಷ್ಣವರಿಗೂ ನನ್ನ ನಮನಗಳು, ಗೌರಂಗಿಗೂ ನಮ್ಮ ನಮನೆಗಳು, ನನಗೆ ಅವಕಾಶ ಕೊಟ್ಟ ಎಲ್ಲ ಹಿರಿಯ ಭಕ್ತರಿಗೂ ವಂದನೆಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ದುಃಖದಲ್ಲಿ ಮಾತಾಜಿ ನೀವೆಲ್ಲ ನಮಗೂ ದುಃಖನೇ, ತುಂಬಾ ನೋವಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನನ್ರಿಂಗ ಮಾತಾಜಿ. ಸುಲಕ್ಷ್ಮಿ ಮಾತಾಜಿ. ಥ್ಯಾಂಕ್ ಯು ಶ್ರೀ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಖಂಡಿತವಾಗ್ಲೂ ನಿಮ್ಮ ಕೀರ್ತನೆಯನ್ನ ಮಾತಾಜಿ ಕೇಳಿ ನಾನು ಹಂಗೆ ಅನ್ಕೊಂಡೆ.
ಇವತ್ತು ಸಾಯಂಕಾಲ ಅದು ಇದ್ರಲ್ಲಿ ಝೂಮ್ ಇದ್ರಲ್ಲಿ ಹಾಕಿದಾಗ ಖಂಡಿತವಾಗ್ಲೂ ಮಾತಾಡಿ ಹಾಡಿದ್ರೆ ಕೇಳ್ತಾರೆ ಇವತ್ತು ಅವರು ಅಂತ. ಹರಿ ಬೋಲ್ ಅದನ್ನ ಹರಿ ಮಾತಾಜಿ ஹரே கிருஷ்ணா மாதாஜி. ரொம்ப ನಮ್ಮ நல்லா இருந்துச்சு. ಪ್ರಭುಪಾದರು ನಮ್ಮ ಪ್ರಭುಪಾದರು ಹೇಳ್ತಾರೆ ನಾನು ಪುಸ್ತಕ ರೂಪದಲ್ಲಿ ಇದ್ದೀನಿ ಅಂತ. ಹಾಗೆ ನಮ್ಮ ಯಶೋಧ ಮಾತಾಜಿ ಬಂದು ಕೀರ್ತನ್ ರೂಪದಲ್ಲಿ ಇರ್ತಾರೆ ಮಾತಾಜಿ. ಕೀರ್ತನ ರೂಪದಲ್ಲಿ ಎಲ್ಲಾ ಹೃದಯಗಳಲ್ಲಿ ಇರ್ತಾರೆ ಮಾತಾಜಿ. ಹೌದು ಮಾತಾಜಿ. ஹரே கிருஷ்ணா மாதாஜி. ரொம்ப ரொம்ப நல்லா இருந்துச்சு. ரொம்ப ஹரே மனசு நிதானமா இருந்துச்சு. அமைதியில சந்தோஷமா இருந்துச்சு மாதாஜி. ಓಕೆ அந்த ಮಾತಾಜಿ. புள்ளிக்கு அந்த அமைதி கிடைக்கிட்டோம் மாதாஜி. ஹரே கிருஷ்ணா. ಹಾ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ತೀರ್ವಭಾವ ಮತ್ತು ಆವಿರ್ಭಾವ. ತೀರ್ವಭಾವ ಗೊತ್ತಾಗ್ಲಿಲ್ಲ ಮಾತಾಜಿ. ಅವ್ರು ಭಗವಂತನ ಧಾಮಕ್ಕೆ ಹೋಗಿ ಖುಷಿಯಾಗಿರ್ತಾರೆ ಅನ್ನೋದಕ್ಕೆ ನಾವು ಅದನ್ನ ಆಚರಣೆ ಮಾಡ್ಕೊಂತೀವಿ ಅನ್ನೋದು ಇವತ್ತಿನ ತುಂಬಾ ಇಷ್ಟ ಆಯ್ತು ಮಾತಾಜಿ. ಇವತ್ತಿಂದು ಬೇಜಾರ ಆಗುತ್ತೆ, ಅದ್ರಲ್ಲಿ ಖುಷಿನೂ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ರಿ ಮಾತಾಜಿ. ಹೌದು. ತುಂಬಾ ಜೈ ಧನ್ಯವಾದ ಮಾತಾಜಿ ನಿಮ್ಗೆ. ಧನ್ಯವಾದ ಮಾತಾಜಿ. ಹರೇ ಎಲ್ಲ ಕೃಷ್ಣ. ಧನ್ಯವಾದ. ಮುರಾರಿ ಮಾಧವ್ ಪ್ರಭುಗೆ ಹೋಗ್ಬೇಕು ಮಾತಾಜಿ. ಅವಕಾಶ ಮಾತಾಜಿ. ಕೊಟ್ಟವರ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೀರ್ತನ್ ರೂಪದಲ್ಲಿ ಎಷ್ಟು ಚೆನ್ನಾಗಿ ನಮ್ಗೆ ಎಲ್ಲ ತಿಳಿಸ್ಕೊಡ್ತೀರ ಮಾತಾಜಿ. ನಮ್ಗ ಅದು ಹಾಡು ಹಾಡ್ತಾರೆ, ಸುಮ್ನೆ ಹಾಡ್ತೀವಿ, ಅದ್ರಲ್ಲಿ ಏನು ಗೊತ್ತಿರಲ್ಲ. ನೀವು ಎಲ್ಲ ಈ ತರ ಹೇಳ್ತಿದ್ರೆ ಓ ಎಷ್ಟೊಂದು ಅರ್ಥ ಆಯ್ತಪ್ಪ ಈ ಹಾಡ್ನಲ್ಲಿ ಅನ್ನೋದು ಗೊತ್ತಾಗುತ್ತೆ ಮಾತಾಜಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ, ನಮ್ಮೆಲ್ಲರ ಕಡೆಯಿಂದ, ವೈಷ್ಣವರ ಕಡೆಯಿಂದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದುಃಖ ಪಡ್ಬೇಡಿ ಮಾತಾಜಿ. ನಾವು ಮಾತಾಜಿ ಅಲ್ಲೇ ಇದ್ದಾರೆ, ಕೃಷ್ಣನ ಹತ್ರನೇ ಇದ್ದಾರೆ ಅನ್ನೋದು ಖುಷಿಯಾಗಿರ್ಬೇಕು ಮಾತಾಜಿ. ಹರೇ ಕೃಷ್ಣ. ಖಂಡಿತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ. ಹರೇ ಕೃಷ್ಣ. ಭವ್ಯ ಮಾತಾಜಿ ನರಸಿಂಹ ಪ್ರಣತಿ ಹಾಡ್ತೀರಾ? ಭವ್ಯ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹಾಡಿ ಮಾತಾಜಿ. ವಿಜೇತ ಮಾತಾಜಿ. ಹಾ ಮಾತಾಜಿ. ಹಾ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ಪ್ರಹ್ಲಾದದಾಯಿನೇ ಪ್ರಹ್ಲಾದದಾಯಿನೇ. ಹಿರಣ್ಯಕಶಿಪುರ್ವಕ್ಷಃ ಹಿರಣ್ಯಕಶಿಪುರ್ವಕ್ಷಃ. ಶಿಲಟಂಕಾನಖಾಲಾಯೇ ಶಿಲಟಂಕಾನಖಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ. ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ. ಬಾಹಿರ್ನರಸಿಂಹ ಹೃದಯೇ ನರಸಿಂಹ. ಬಾಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮಾದಿಂ ಶರಣಂ ಪ್ರಪದ್ಯೆ. ನರಸಿಂಹಮಾದಿಂ ಶರಣಂ ಪ್ರಪದ್ಯೆ. ತವ ಕರಕಮಲವರೇನಾಖಾಂ ಅದ್ಭುತ ಶೃಂಗಾ. ದಲಿತ ಹಿರಣ್ಯಕಶಿಪು ತನುಭೃಂಗ. ಕೇಶವಧೃತ ನರಹರಿರೂಪ. ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ಕೇಶವಧೃತ ನರಹರಿರೂಪ.
जय जगदीश हरे, जय जगदीश हरे। जय लक्ष्मी नरसिंह जय अनंत देव, लक्ष्मी नरसिंह जय अनंत देव। जय प्रहलाद महाराज, जय प्रहलाद महाराज, प्रहलाद महाराज जय भक्त प्रहलाद। जय जय प्रभुपाद, प्रभुपाद, प्रभुपाद जय जय प्रभुपाद। जय जय गुरुदेव, गुरुदेव, गुरुदेव जय जय गुरुदेव। निताय गौर हरि बोल, हरि बोल, हरि बोल। निताय गौर हरि बोल। हरे कृष्ण। सर्वविघ्न विनाशक नरसिंह भगवान की जय। भक्तराज प्रहलाद महाराज की जय। जगत गुरु श्री प्रभुपाद की जय। पतित पावन गुरु महाराज की जय। निताय गौर प्रेमानंदे हरि हरि बोल। ಹರೇ ಧನ್ಯವಾದ ಕೃಷ್ಣ ಮತ್ತೆ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ವಿಜೇತಾ ಮಾತಾಜಿಗೆ ಮತ್ತು ಮುದ್ದುಮಣಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಶ್ವೇತಾ